ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸಿಂಪಲಾಗಿ ಹಾಕುವಂಥ ಫಾಸ್ಟ್ ಮೂವಿಂಗಲ್ಲಿರುವಂಥ ಒಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ ಮಾಡೋಕ್ಕೆ 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಹಾಗೆಯೇ 6 ಎಳೆ ದಾರನ ಗಂಟಾಗಿ ಇಟ್ಕೊಂಡಿದ್ದೀನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬೇಗ ಬರುತ್ತೆ. ಇಲ್ಲಿ ನಾನು ಸ್ಯಾಂಪಲ್ ಪೀಸಿಗೆ ಹಾಕೋತಾ ಇದ್ದೀನಿ. ನೀವೇನು ಸಾರಿಗೆ ಈ ಡಿಸೈನ್ನ ಹಾಕೋದಿದ್ರೆ ಪಲ್ಲು ರೈಟ್ ಸೈಡ್ ಸ್ಟಾರ್ಟಿಂಗಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಡಿಸೈನ್ ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಯಾವಾಗಲೂ 2 ಟೈಮ್ಸ್ ಲಾಕ್ನ ಮಾಡ್ಕೋತೀನಿ. ಅದೇ ರೀತಿ ಇಲ್ಲಿ ಕೂಡ ನಾನು 2 ಟೈಮ್ಸ್ ಲಾಕ್ನ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಸಾರಿಗೆ ಅಥವಾ ಸ್ಯಾಂಪಲ್ ಪೀಸಿಗಾದ್ರೂ ಡಿಸೈನ್ನ ಮಾಡಬೇಕಾದ್ರೆ 2 ಟೈಮ್ಸ್ ಲಾಕ್ನ ಮಾಡ್ಕೊಳ್ಳಿ. ಅಲ್ಲಿಂದ 5 ಚೈನ್ನ ಹಾಕ್ಕೊಂಡಿದ್ದೀನಿ. 5 ಚೈನ್ನ ಹಾಕ್ಕೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಬಟ್ಟೆನೇ ಎಳೆಯೋದಕ್ಕೆ ಹೋಗಬೇಡಿ. ಹಾಗೆ ಆದಷ್ಟು ಲೂಸಾಗೇ ಇರಲಿ ಲಾಕ್ಗಳು. ತೀರಾ ಟೈಟ್ ಮಾಡೋದಕ್ಕೂ ಹೋಗಬೇಡಿ. ಅಲ್ಲಿಂದ ನೀಡಲ್ಗೆ 2 ಸತಿ ದಾರನ ಸುತ್ಕೋಬೇಕು. ಆರ್ಚ್ಗಳು ತುಂಬಾ ಚಿಕ್ಕದಾಗಬೇಕು ಅಂತಂದರೆ ಒಂದು ಸತಿ ನೀಡಲ್ಗೆ ದಾರನ ಸುತ್ಕೊಳ್ಳಿ. ಇಲ್ಲಿ ನಾನು ಒಂದು 3 to 4 ಚೈನ್ ಗ್ಯಾಪ್ ಆಗುವಷ್ಟು ಲೆಂತ್ನ ತಗೊಂಡಿದ್ದೀನಿ. 2ರಲ್ಲೊಂದು 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 ಒಂದು ಸ್ಲ್ಯಾಂಟಾಗಿ ಒಂದು ಕಂಬನ ಮಾಡಿಕೊಂಡೆ. ಅಲ್ಲಿಂದ ಮತ್ತೆ ನೀಡಲ್ಗೆ 2 ಸತಿ ದಾರನ ತಗೊಂಡು ಅದೇ ಪಾಯಿಂಟ್ಗೆ ಅಥವಾ ಅದರ ಪಕ್ಕದಲ್ಲಿ ಪಕ್ಕ ಬರಬೇಕು. ಇದು ನೀಡಲ್ಗೆ ಬಟ್ಟೆಗೆ ನೀಡಲ್ನ ಚುಚ್ಚಿ ದಾರ ತಂದು 2ರಲ್ಲೊಂದು 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 ತ್ರಿಬಲ್ ಕ್ರೋಶೆ ಕಂಬ, ಮತ್ತೆ ನೀಡಲ್ಗೆ ಒಂದು ಸತಿ ದಾರ ಸುತ್ತಿ ಪಕ್ಕದಲ್ಲೇ ಹೋಗಿ ಅಥವಾ ಅದೇ ಪಾಯಿಂಟಿಗಾದ್ರೂ ಹೋಗಿ ದಾರ ತಂದು 2ರಲ್ಲೊಂದು 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 ತ್ರಿಬಲ್ ಕ್ರೋಶೆ ಕಂಬ, ಮತ್ತೆ ನೀಡಲ್ಗೆ 2 ಸತಿ ದಾರ ಸುತ್ಕೋತಾ ಇದ್ದೀನಿ. ಅದೇ ಪಾಯಿಂಟ್ ಹತ್ರ ಹೋಗಿ ದಾರ ತಂದು 2ರಲ್ಲೊಂದು 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 ಟ್ರಿಪಲ್ ಕ್ರೋಶೆ ಕಂಬ. ಇಲ್ಲಿ ಒಟ್ಟು 4 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. 4 ಅಥವಾ 3 ಆದರೂ ನಡೆಯುತ್ತೆ. ಸೊ ಇಲ್ಲಿ ನಾನು 4 ಕಂಬ ಮಾಡಿ ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೀಡ್ ಆ್ಯಡ್ ಮಾಡಿಕೊಂಡು ಲಾಕ್ ಮಾಡೋದು ಬೇಡ. ಹಾಗೆಯೇ ನೀಡಲ್ಗೆ ಮತ್ತೆ 2 ಸತಿ ದಾರ ಸುತ್ಕೊಂಡು ಅದೇ ಪಾಯಿಂಟ್ ಅಥವಾ ಅದರ ಪಕ್ಕ ಬರಲಿ, ಪಕ್ಕನೇ ಬರಲಿ. ನೋಡಿ, ನೀಡಲ್ಗೆ 2 ಸತಿ ದಾರ ಸುತ್ಕೋಬೇಕು. ಪಕ್ಕದಲ್ಲೇ ಹೋಗಿ ದಾರ ತಂದು 2ರಲ್ಲೊಂದು 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 ಇಲ್ಲಿ ಕೂಡ ನಾನು ಒಟ್ಟು 4 ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಡಬಲ್ ಕ್ರೋಶೆ ಕಂಬನಾದರೂ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು, ಬೀಡನ್ನ ಲೆಫ್ಟ್ ಸೈಡ್ ಹಾಗೆ ರೈಟ್ ಸೈಡ್ ಎರಡೂ ಕಡೆಯಲ್ಲೂ ನಾನಿಲ್ಲಿ ಒಟ್ಟು 4 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಹಾಗೆ ಸೆಂಟ್ರಿಗೆ ಒಂದು ಬೀಡನ್ನ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ತುಂಬಾ ಫಾಸ್ಟ್ ಮೂವಿಂಗಲ್ಲಿರೋ ಈ ಒಂದು ಡಿಸೈನು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಪಾಯಿಂಟ್ ಒಳಗಡೆಗೆ ಲಾಕ್ನ ಮಾಡ್ಕೊಂಡಿದ್ದೀನಿ. ಒಂದು ಆರ್ಚಿನ ಎಂಡ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದಲೇ ಡೈರೆಕ್ಟಾಗಿ ನೀಡಲ್ಗೆ 2 ಸತಿ ದಾರನ ತಗೊಂಡು ಸ್ಟಾರ್ಟಿಂಗ್ ನಾವು ಯಾವ ರೀತಿ ಸ್ಪೇಸ್ನ ತಗೊಂಡಿದ್ವೋ ಅದೇ ಸ್ಪೇಸ್ನ ತಗೋಬೇಕು. ಅಲ್ಲಿಂದ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆ ಕಂಬ ಆದಮೇಲೆ ಮತ್ತೆ ಅದೇ ರೀತಿ ನೀಡಲ್ಗೆ 2 ಸತಿ ದಾರನ ಸುತ್ತಿ ಅದೇ ಪಾಯಿಂಟ್ ಹತ್ರ ಅಥವಾ ಪಕ್ಕದಲ್ಲೇ ಹೋಗಿ ದಾರ ತಂದು ತ್ರಿಬಲ್ ಕ್ರೋಶೆ ಕಂಬ. ನೀವಿಲ್ಲಿ 3 ಕಂಬ ಹಾಕಿ ಒಂದು ಬೀಡ್ ಮತ್ತೆ 3 ಕಂಬಗಳನ್ನ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಒಂಚೂರು ಆರ್ಚ್ ಅಗಲವಾಗಿ ಬರಲಿ ಅಂತ ಹೇಳಿ 4 ಒಟ್ಟು 8 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಮಿಡ್ಲಿಗೆ ಒಂದು ಬೀಡನ್ನ 4 ತ್ರಿಬಲ್ ಕ್ರೋಶೆ ಕಂಬ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೀಡ್ ಲಾಕ್ ಮಾಡೋದು ಬೇಡ. ಡೈರೆಕ್ಟಾಗಿ ನೀಡಲ್ಗೆ 2 ಸತಿ ದಾರನ ಸುತ್ತಿ ಪಕ್ಕದಲ್ಲೇ ಹೋಗಿ ದಾರ ತರಬೇಕು. ದಾರ ತಂದು
ಎರಡರಲ್ಲೊಂದು 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 ತ್ರಿಬಲ್ ಕ್ರೋಶ ಕಂಬ. ಇಲ್ಲಿ ಕೂಡ ನಾವು 4 ಸತಿ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ನೀಡಲ್ಗೆ 2 ಸತಿ ದಾರನ ತಗೊಂಡು ಪಕ್ಕದಲ್ಲೇ ಹೋಗಿ ದಾರ ತಗೊಬಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಇಲ್ಲಿ ಬೀಡಾದ ನಂತರ ಒಟ್ಟು 4 ಸತಿ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಪೂರ್ತಿ ವಿಡಿಯೋನ ನೋಡಿ. ಇಲ್ಲಿ ನಾನು 4 ಕಂಬ ಆದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಂತ ಕ್ಲಿಯರಾಗಿ ನೋಡ್ಕೊಂಡು 1 ಪಾಯಿಂಟ್ ಆಗೋಷ್ಟು ಒಳಗಡೆಗೆ ಲಾಕ್ನ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಅದೇ ಥರ ಇನ್ನೂ ಒಂದು ಆರ್ಚ್ನ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ತುಂಬಾ ಪುಟ್ಟದಾಗಿ ಕಾಣಿಸುವಂಥ ಮಿನಿ ಆರ್ಚ್ಗಳು, ತುಂಬ ಫಾಸ್ಟ್ ಮೂವಿಂಗ್ ಇದೆ, ಹಾಗೆ ತುಂಬ ಬೇಗನೆ ಆಗುವಂಥ ಡಿಸೈನು. ಬಿಗಿನರ್ಸ್ ಕೂಡ ಇದನ್ನು ಬೇಗನೆ ಮಾಡಿ ಮುಗಿಸ್ಬೋದು ಈ ಒಂದು ಡಿಸೈನ್ನ. ಸೊ ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡಿದ ನಂತರ 1 2 3 4 ಅಥವಾ 5 ನೀವು ಸ್ಟಾರ್ಟಿಂಗಲ್ಲಿ ಎಷ್ಟು ಚೈನ್ ಹಾಕ್ಕೊಂಡಿರ್ತೀರೋ ಅದನ್ನು ಅಷ್ಟೇ ಹಾಕ್ಕೊಳ್ಳಿ. ನಾನು ಸ್ಟಾರ್ಟಿಂಗಲ್ಲೂ 4 ಚೈನೇ ಹಾಕ್ಕೊಂಡಿದ್ದೀನಿ. ಸೊ 4 ಅಥವಾ 5 ಕುಚ್ಚು ಈ ಒಂದು ಪ್ಲೇಸಲ್ಲಿ ಕುಚ್ಚು ಬರುತ್ತೆ. ಸೊ ಇದನ್ನು ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಂಡ ನಂತರ ಮತ್ತೆ ಅಲ್ಲಿಂದ ನೀಡಲ್ಗೆ 2 ಸತಿ ದಾರನ ತಗೊಂಡು ಅದೇ ರೀತಿ ನಾನು ಕ್ರಾಸ್ ಮಾಡ್ಕೊಂಡು ಇಟ್ಕೊಂಡು ಅಂದರೆ ಸ್ಲ್ಯಾಂಟಾಗಿ ನೀಡಲ್ನ ಇಟ್ಟು ನಾನಿಲ್ಲಿ ದಾರ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ. ಮತ್ತೆ ನೀಡಲ್ಗೆ 2 ಸತಿ ದಾರ ತಗೊಂಡು ಪಕ್ಕದಲ್ಲೇ ಹೋಗಿ ದಾರ ತಂದು ಎರಡರಲ್ಲೊಂದು 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 ತ್ರಿಬಲ್ ಕ್ರೋಶ ಕಂಬ. 4 ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಒಂದು ಬೀಡನ್ನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಯೂಸ್ ಮಾಡುವಂಥ ಬೀಡು ಮ್ಯಾಟ್ ಫಿನಿಶಿಂಗ್ ಗೋಲ್ಡ್ ಆಗಿದೆ. ಸೊ ಅಂದರೆ ಈ ಒಂದು ಬೀಡನ್ನ ಆರಿ ವರ್ಕ್ಗೆ ಯೂಸ್ ಮಾಡ್ತಾರೆ. ಸೊ ಬ್ರೈಟ್ ಗೋಲ್ಡ್ ಯೂಸ್ ಮಾಡಿಲ್ಲ. ನೀಟಾಗಿ ಬರುತ್ತೆ ಈ ಒಂದು ಡಿಸೈನು, ಒಂದು ಸತಿ ಟ್ರೈ ಮಾಡಿ. ದಾರಗಳು ಮಿಸ್ ಆದರೆ ಹಾಗೆ ಮುಂದುವರ್ಸ್ಕೊಂಡು ಹೋಗಬೇಡಿ, ಅದನ್ನು ಸೇರಿಸ್ಕೊಂಡು ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಹಾಗೆ ಬಿಟ್ಟು ಹೋದ್ರಿ ಅಂತಂದರೆ ಅದು ರಿಂಕಲ್ಸ್ ಬರೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಆದಷ್ಟು ಲಾಕ್ ಮಾಡಬೇಕಾದ್ರೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ. ಬೀಡ್ ಆ್ಯಡ್ ಆದ ನಂತರ ಕೂಡ ನಾನಿಲ್ಲಿ ಒಟ್ಟು 4 ತ್ರಿಬಲ್ ಕ್ರೋಶ ಕಂಬಗಳನ್ನೇ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಅಥವಾ 1 ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಲಾಕ್ ಮಾಡ್ಕೊಂಡ ನಂತರ ನೋಡಿ ಡಿಸೈನ್ ಈ ರೀತಿ ಕಾಣಿಸುತ್ತೆ. ಇದನ್ನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ಸ್ವಲ್ಪ 2 ಆರ್ಚ್ಗಳನ್ನ ಹಾಕಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ತುಂಬಾ ಸಿಂಪಲ್ ಆಗಿರೋ ಡಿಸೈನು, ಬೇಗನೆ ಹಾಕಿ ಮುಗಿಸ್ಬೋದು ಈ ಒಂದು ಡಿಸೈನನ್ನು. ಈ ಒಂದು 4 ಚೈನ್ ಗ್ಯಾಪಲ್ಲಿ ಕುಚ್ಚು ಕಟ್ಟಿ ತೋರಿಸ್ತೀನಿ ನಾನು. ಇಲ್ಲಿ 157 ದಾರದಿಂದ ನಾನಿಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ. ಸ್ವಲ್ಪ ಲೆಂತಾಗಿ ಕಟ್ಟಿದ್ದೀನಿ. ಈ ಒಂದು ಡಿಸೈನಿಗೆ ನೀವು 350ಇಂದ 400 ತನಕನೂ ಚಾರ್ಜ್ ಮಾಡ್ಕೋಬೋದು. ಹೆಚ್ಚು ಕಡಿಮೆ ಪ್ಲೇಸಸ್ಗಳು ಡಿಪೆಂಡ್ ಆಗುತ್ತೆ, ನೋಡ್ಕೊಂಡು ಚಾರ್ಜಸ್ ಮಾಡ್ಕೊಳ್ಳಿ. ಈ ಡಿಸೈನ್ ಹೇಗೆ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.